ಐ ಥಿಂಕ್ ಅವತ್ತಿನ ರಾತ್ರಿ ಯೋಚನೆ ಮಾಡ್ತಾ 3 ಗಂಟೆ ರಾತ್ರಿಲಿ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ತಿದ್ದಾಗ ಜೀ ಕನ್ನಡ ಪೇಜ್ ನಲ್ಲಿ ಆಡಿಷನ್ಸ್ ಇದೆ ಹೊಸ ರಿಯಾಲಿಟಿ ಶೋ ಅದು ಮಹಾನಟಿ ಅಂತ ಬಂತು. ಏನು ಯೂನಿವರ್ಸೇ ಕಳ್ಸಿರೋ ಸಿಗ್ನಲ್ ಇದು ಅಂತ ಮೊನ್ನೆ ಅಷ್ಟೇ ಮಹಾನಟಿ ಸಿನಿಮಾ ಡಬ್ ಮಾಡಿದ್ದೀನಿ ಅಂಡ್ ನಾನು ಅದೇ ಯೋಚನೆಯಲ್ಲೇ ಇದ್ದೆ. ಸೊ ಮಹಾನಟಿ ಆಡಿಷನ್ಸ್ ನಡೀತದೆ ಅಂತ ಗೊತ್ತಾಯ್ತು ಅಂಡ್ ಇಲ್ಲೇ ಪಕ್ಕದ ರೋಡಲ್ಲಿ ಒಂದು ಕಾಲೇಜ್ ಇದೆ, SJ ಕಾಲೇಜು, ಇಲ್ಲೇ ರಾಜಾಜಿನಗರದಲ್ಲಿ ಒಂದು ಕಾಲೇಜ್, ಅಲ್ಲಿ ಆಡಿಷನ್ಸ್ ಇತ್ತು. ಸೊ ಫೆಬ್ರವರಿ 10ನೇ ತಾರೀಕು, ಐ ಕಾಂಟ್ ಫರ್ಗೆಟ್ ದ ಡೇಟ್ ಆಲ್ಸೋ, 10ನೇ ತಾರೀಕು ಆಡಿಷನ್ಸ್ ಕೊಟ್ಟೆ ಅಂಡ್ ಅಲ್ಟಾ ಬಂದಿದ್ದೀನಿ ವಾಪಸ್ಸು. ಚೆನ್ನಾಗಿ ಏನ್ ಮಾಡಿದ್ದೀನಿ, ಹೆಂಗ್ ಸೆಲೆಕ್ಟ್ ಆಗ್ತೀನಿ ಅಂತ. ಬಟ್ ಅಂದ್ರೆ ತುಂಬಾ ಒಂದು ಪ್ರಶ್ನೆಗಳಿತ್ತು, ಆಕ್ಟ್ ಮಾಡೋದಿತ್ತು, ಎಲ್ಲ ಇತ್ತು, ಮಾಡಿದೆ, ಆಕ್ಟ್ ಎಲ್ಲ ಮಾಡಿದೆ. ಸೊ ನಮ್ಮ ಅಂಬೆಯ ಪಾತ್ರ ಒಂದು ಮಾಡಿದ್ದೆ ಅದ್ರಲ್ಲಿ ಆಡಿಷನ್ ಅಲ್ಲಿ ಅಂಡ್ ಬಂದ ತಕ್ಷಣ ರಿಸಲ್ಟ್ಸ್ ವರ್ ಔಟ್ ಅಂಡ್ ಖುಷಿ ಆಯ್ತು ದಟ್ ಐ ಗಾಟ್ ಸೆಲೆಕ್ಟೆಡ್ 3-4 ರೌಂಡ್ಸ್ ಆಫ್ ಆಡಿಷನ್ಸ್ ಆದ್ಮೇಲೆ. ಆದ್ರೆ ನನಗೆ ಅಷ್ಟೊಂದು ಅಂದ್ರೆ ಭಯ ಅನ್ಸಿರ್ಲಿಲ್ಲ, ಯಾಕಂದ್ರೆ ಅದಕ್ಕೆ ರಂಗಭೂಮಿ ಕಾರಣ. ಸೊ ನಾನು ನಮ್ಮ ದೃಶ್ಯ ರಂಗತಂಡಕ್ಕೆ ತುಂಬಾ ಥ್ಯಾಂಕ್ಫುಲ್ ಆಗಿರ್ತೀನಿ. ಬಿಕಾಸ್ ರಂಗಭೂಮಿ ಕಲಾವಿದೆ ಅಥವಾ ಕಲಾವಿದರಾಗಿ ನಾವು ಸಾಕಷ್ಟು ಜನರ ಮುಂದೆ ಓಪನ್ ಸ್ಟೇಜ್ ಅಲ್ಲಿ ಇದ್ ಮಾಡ್ತೀವಿ, ಅಲ್ಲಿ ಟೇಕ್ಸ್ ಇರೋದಿಲ್ಲ. ನೀವು ಶುರು ಮಾಡಿದ್ರಿಂದ ಎಂಡ್ ತನಕ ನೀವು ಹಾಗೆ ಇರಬೇಕು, ಒಂದೇ ಟೇಕ್ ಅಲ್ಲಿ ಹೋಗ್ತಾ ಇರತ್ತೆ. ಸೊ ಹಾಗಾಗಿ ಅದೆಲ್ಲೋ ಒಂದ್ ಕಡೆ ಹೆಲ್ಪ್ ಮಾಡ್ತು ಅಂತ ಅನ್ಕೋತೀನಿ. ನಿಜವಾಗ್ಲೂ ನನ್ಗೆ ಯಾವ್ದೋ ಜನ್ಮದ ಪುಣ್ಯ ಅನ್ಸತ್ತೆ. ಐ ಫೀಲ್ ರಿಯಲಿ ಬ್ಲೆಸ್ಡ್, ಯಾಕಂದ್ರೆ ಅಷ್ಟು ದೊಡ್ಡ ದಿಗ್ಗಜರ ಜೊತೆ ಸ್ಟೇಜ್ ನ ಸ್ಪೆಂಡ್ ಮಾಡ್ತಾ ನಾವು ಅವರಿಂದ ಕೂಡ ಒಂದಷ್ಟು ಅಡ್ವೈಸ್ ಗಳನ್ನ ತಗೋತಾ ಇದ್ವಿ. ಅವರು ಆಕ್ಟ್ ಮಾಡುವಾಗ ಆದಂತಹ ಸನ್ನಿವೇಶಗಳಿರಬಹುದು, ಅವರು ಎದುರಿಸಿದಂತಹ ಸವಾಲುಗಳಿರಬಹುದು, ನಾವ್ ಹೇಗ್ ಕಲಿಬೇಕು, ಕ್ಯಾಮ್ರಾ ಮುಂದೆ ಹೇಗ್ ನಿಂತ್ಕೋಬೇಕು, ಲೈಟಿಂಗ್ ನ ಹೇಗ್ ತಗೋಬೇಕು, ಇವೆಲ್ಲವನ್ನು ನಮ್ಗೆ ರಮೇಶ್ ಸರ್ ಆಗಿರ್ಬೋದು, ಪ್ರೇಮಾ ಮೇಡಮ್ ಆಗಿರ್ಬೋದು, ತರುಣ್ ಸರ್ ಅಂತೂ ಇನ್ನು ಟೆಕ್ನಿಕಾಲಿಟೀಸ್ ಬಗ್ಗೆ ಹೇಳ್ಕೊಡ್ತಾ ಇದ್ರು ಅಂಡ್ ನಿಶ್ವಿಕಾ ಮ್ಯಾಮ್ ಕೂಡ ಅಷ್ಟೇ. ಸೊ ಪಟ್ ಅಂತ ನೀವು ಲೈವ್ಲಿ ಆ ಕ್ಯಾಮ್ರಾ ಮುಂದೆ ಹೇಗಿರ್ಬೇಕು, ಎವ್ರಿಥಿಂಗ್ ಪ್ರತಿಯೊಂದನ್ನು ಹೇಳ್ಕೊಟ್ರು. ಆಕ್ಟ್ ಟು ಕ್ಯಾಮೆರಾ ರೌಂಡ್ ಅಂತ, ಸೊ ಆನ್ ದ ಸ್ಪಾಟ್ ಸಿಚುವೇಶನ್ ಅನ್ನ ಕೊಡ್ತಾರೆ. ಸಿಚುವೇಶನ್ ಕೊಟ್ಟಾಗ ನಿಮ್ಗೆ ಗೊತ್ತಿರಲ್ಲ ಯಾವ ಸಿಚುವೇಶನ್ ಅಂತ. ಸೊ ಬೇಸಿಕ್ಲಿ ನನಗೆ ಬಂದಂತ ಸಿಚುವೇಶನ್ ಏನು, ಆಕ್ಚುಲಿ ಈಗಿನ ಏನು ಸಮಾಜದಲ್ಲಿ ನಡೀತಿರುವಂತಹ ಬಾಡಿ ಶೇಮಿಂಗ್ ಆಗಿರ್ಬೋದು, ವೇಟ್ ರಿಲೇಟೆಡ್ ಇಶ್ಯೂಸ್ ಆಗಿರ್ಬೋದು, ಸೊ ಎಲ್ಲ ಹೆಣ್ಮಕ್ಳನ್ನ ನಾನು ರೆಪ್ರೆಸೆಂಟ್ ಮಾಡ್ಬೇಕು ಅನ್ನೋ ಒಂದು ಭಾವನೆ ನಂಗೆ ಸಡನ್ ಆಗಿ ಬಂದ್ಬಿಡ್ತು. ಬಿಕಾಸ್ ಐ ಆಲ್ಸೋ ಫೇಸ್ ದ ಸೇಮ್. ಸೊ ಹಾಗಾಗಿ ಗಂಡ ಮದುವೆ ಆಗಿರೋ ಹೆಂಡತಿ ದಪ್ಪ ಇದ್ದಾಳೆ, ಚೆನ್ನಾಗಿಲ್ಲ ಅಂತ ಹೇಳಿ ಪಾರ್ಟೀಸ್ ಕರ್ಕೊಂಡು ಹೋಗಲ್ಲ, ಅವನ ಜೊತೆ ಎಲ್ಲೂ ಗೆಟ್ ಟುಗೆದರ್ಸ್ ಕರ್ಕೊಂಡು ಹೋಗಲ್ಲ. ಸೊ ಅವನಿಗೆ ಅದೊಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅನ್ನೋ ತರ. ಆಗ ನಾನು ಆಕ್ಚುಲಿ 1-2 ಸಲ ನಾನು ಒಬ್ಳೆ ಡೈಲಾಗ್ಸ್ ತಗೊಂಡ್ ಮಾಡಕ್ ಹೋಗ್ತಿದ್ದೆ. ಬಟ್ ರಮೇಶ್ ಸರ್ ನನ್ಗೆ ಯಾಕೋ ನೀವು ಗಿವ್ ಅಂಡ್ ಟೇಕ್ ಕೊಟ್ರೆ ಚೆನ್ನಾಗಿ ಮಾಡ್ತೀರಾ ಅನ್ಸುತ್ತೆ, ನಾನ್ ನಿಮಗ್ ಡೈಲಾಗ್ಸ್ ಕೊಡ್ಲಾ ಅಂತ ಹೇಳಿ ಅವರೇ ಕೊಟ್ರು ಅಂಡ್ ತುಂಬಾ ಚೆನ್ನಾಗಿ ಬಂತು ಅದು ಆಕ್ಚುಲಿ. ಅಂಡ್ ಇವತ್ತಿಗೂ ನಾನು ಆ ಒಂದು ಆಕ್ಟ್ಗೋಸ್ಕರ ತುಂಬಾ ಜನ ಹೇಳ್ತಾರೆ ತುಂಬಾ ಚೆನ್ನಾಗಿತ್ತು, ಎಷ್ಟೋ ಜನರನ್ನ ನಮ್ಮನ್ನ ರೆಪ್ರೆಸೆಂಟ್ ಮಾಡಿದಂಗಿತ್ತು ನೀವು ಅಂತ. ಸೊ ಐ ಆಮ್ ಸೋ ಥ್ಯಾಂಕ್ಫುಲ್ ಅದಕ್ಕೆ. ಈಗ ಅವರು ಹೇಳ್ತಾರೆ, ನೀವು ಅಲ್ಲಿ ಆಕ್ಟ್ ಮಾಡಿದ ನೋಡಿ ನಮ್ಗೆ ಒಂದು ಕಾನ್ಫಿಡೆನ್ಸ್ ಬಂತು, ನಾವು ಹೊರಗಡೆ ನೀಟಾಗಿ ಹೋಗ್ಬೇಕು ಅನ್ನೋ ಒಂದು ಧೈರ್ಯ ಬಂತು, ಖುಷಿ ಕೊಟ್ಟಿದೆ ನಮಗೆ ಅಂತ ಹೇಳಿ. ಸೊ ಅದು ತುಂಬಾ ದೊಡ್ಡ ಮಾತು, ಚಿಕ್ಕ ಮಾತು ಅಲ್ವೇ ಅಲ್ಲ. ಯಾರನ್ನು ನಾನ್ ರೆಪ್ರೆಸೆಂಟ್ ಮಾಡ್ತಿದ್ದೀನಿ, ಅವ್ರು ನನ್ನಿಂದ ಇನ್ಸ್ಪೈರ್ ಆದ್ರು ಅನ್ನೋದು ಬಹಳ ದೊಡ್ಡ ಮಾತು ಅಂಡ್ ಐ ಆಮ್ ಸೋ ಗ್ರೇಟ್ಫುಲ್ ಅಂಡ್ ಥ್ಯಾಂಕ್ಫುಲ್ ಅದಕ್ಕೆ. ಆಕ್ಟಿಂಗ್ ಅಂತ ಬಂದಾಗ ಅದೇ ನಾನು ಹೇಳಿ ಪ್ಯಾನಿಕ್ ಆಗ್ಬಾರ್ದು. ಸಿ ಯು ಶುಡ್ ಬಿ ವೆರಿ ಕಾನ್ಫಿಡೆಂಟ್. ನನ್ಗೆ ರಮೇಶ್ ಅರವಿಂದ್ ಸರ್, ನಮ್ಮೆಲ್ಲರಿಗೂ ರಮೇಶ್ ಸರ್ ಒಂದು ಮಾತನ್ನ ಹೇಳಿದ್ರು, ಏನು ಅಂತಂದ್ರೆ ಯಾವಾಗ್ಲೇ ಅಷ್ಟೇ ಯಾವ್ದೇ ಕೆಲಸ ಮಾಡ್ಬೇಕಾಗಿದ್ರು, ಎಸ್ಪೆಷಲಿ ಆಕ್ಟಿಂಗ್. ಸೊ ವೆನ್ ಯು ಆರ್ ಆಕ್ಟಿಂಗ್ ಯು ಹ್ಯಾವ್ ಟು ಫೀಲ್ ಇಟ್ಸ್ ದ ಲಾಸ್ಟ್ ಶಾಟ್ ಆಫ್ ಯುವರ್ ಸೆಲ್ಫ್ ಅಂತ. ಯಾವಾಗ್ಲೂ ನೀವು ನಟನೆ ಮಾಡ್ಬೇಕಾದ್ರೆ ಅದು ನಿಮ್ಮ ಕೊನೆಯ ಶಾಟ್ ನೀವು ಕೊಡ್ತಾ ಇದ್ದೀರಾ ಅನ್ನೋ ತರ, ಯು ಟು ಗಿವ್ ಯುವರ್ ಬೆಸ್ಟ್ ಅನ್ನೋ ತರ. ಸೊ ನೀವು ಅಷ್ಟು ಅದ್ಭುತವಾಗಿ ಮಾಡ್ಬೇಕು, ಇದು ನನ್ನ ಕೊನೆ ಶಾಟ್, ಇವಾಗ ನಾನು ಎಷ್ಟು ಅದ್ಭುತವಾಗಿ ಮಾಡಕ್ಕಾಗುತ್ತೋ ಅಷ್ಟು ಅದ್ಭುತವಾಗಿ ಮಾಡ್ಬೇಕು ಅಂತ. ಸೊ ದಟ್ ಇಸ್ ಹೌ.